ನಮಸ್ಕಾರ. ಕಣ್ಮುಚ್ಚಿ ಕೂತ್ಕೊಂಡ್ಬಿಟ್ಟು ಕಣ್ಣೆದುರಿಗೆ ನನ್ನದೇ ಆದ ಒಂದು 10,000 ಕೋಟಿಯಷ್ಟು ಹಣ ಇದೆ, ಆಸ್ತಿ ಪಾಸ್ತಿ ಕಾಣಿಸ್ತಾ ಇದೆ, ಅಥವಾ ನನ್ನೊಂದು ಸುಂದರ ಬದುಕು ಕಾಣ್ತಾ ಇದೆ ಅಂತ ಅಂದ್ಕೊಂಬಿಟ್ರೆ ಇದೇನಾ ಮ್ಯಾನಿಫೆಸ್ಟೇಷನ್? ನಿಜ ಆಗ್ಬಿಡುತ್ತಾ? ಅಥವಾ ಏನಿದು ಮ್ಯಾನಿಫೆಸ್ಟೇಷನ್? ಇದರಿಂದ ಏನಾದರೂ ಉಪಯೋಗ ಇದೆಯಾ? ಅಥವಾ ಇದು ಬರೀ ಸುಮ್ಮನೆ ಒಂದು ಟ್ರೆಂಡಾ? ಇದನ್ನು ಹೇಗೆ ಸಾಕಾರಗೊಳಿಸ್ಕೊಳ್ಳೋದು? ಈ ಸಂಚಿಕೆಯನ್ನು ಕೊನೆಯ ತನಕ ನೋಡಿ ಬಹುಶಃ ನಿಮ್ಮ ದೃಷ್ಟಿಕೋನ ಬದಲಾಗ್ಬೋದು, ಅಥವಾ ಈ ಮ್ಯಾನಿಫೆಸ್ಟೇಷನ್ನಿನ ಶಕ್ತಿ ಏನಂತ ಅರ್ಥ ಆಗ್ಬೋದು. ಮೊದಲನೇದಾಗಿ ಮ್ಯಾನಿಫೆಸ್ಟೇಷನ್ ಅನ್ನೋದೇನು ಮಾಟ ಮಂತ್ರ ಅಲ್ಲ ರೀ. ನಾವು ಕಣ್ಣು ಮುಚ್ಕೊಂಬಿಟ್ಟು ಏನೋ ಒಂದು ಊಹೆ ಮಾಡ್ಕೊಂಬಿಟ್ಟು ಅಥವಾ ಏನೋ ಒಂದು ಅದ್ರ ಬಗ್ಗೆ ಯೋಚನೆ ಮಾಡಿಬಿಟ್ರೆ ಅದು ತಟ್ಟಂತ ಪ್ರತ್ಯಕ್ಷ ಆಗಿಬಿಡುತ್ತೆ ಅಂತಲ್ಲ ಮ್ಯಾನಿಫೆಸ್ಟೇಷನ್ ಅಂದರೆ. ನಮ್ಮ ಪೂರ್ವಿಕರು ಅನಾದಿ ಕಾಲದಿಂದನೂ ಬಾಳಿ ಬದುಕಿದಂತಹ ಒಂದು ವಿಧಾನ ಇದು. ನಮ್ಮಲ್ಲಿ ಒಂದು ಮಾತಿದೆ, ಯದ್ಭಾವಂ ತದ್ಭವತಿ ಅಂತ. ಈ ಒಂದು ಚಿಕ್ಕ ಮಾತಿನಲ್ಲಿ ಇದರ ರಹಸ್ಯ ಅಡಗಿದೆ, ರಹಸ್ಯ ಉತ್ತರ ಅಡಗಿದೆ. ನೀನೇನನ್ನು ಯೋಚಿಸ್ತೀಯೋ ಅದು ನಿಜವಾಗುತ್ತೆ ಅಂತ ಹೇಳಿಲ್ಲ, ನೀನು ಏನನ್ನು ಭಾವಿಸ್ತೀಯೋ ಅದು ನಿಜವಾಗುತ್ತೆ ಅಂತ ಹೇಳಿದ್ದಾರೆ. ಯೋಚನೆಗೂ ಭಾವನೆಗೂ ವ್ಯತ್ಯಾಸ ಇದೆ. ಇದೇ ಮ್ಯಾನಿಫೆಸ್ಟೇಷನ್ನಿನ ಸೀಕ್ರೆಟ್. ಯೋಚನೆ ಮಾಡೋದು ಭಾಳ ಸುಲಭ ರೀ. ನನ್ನ ಹತ್ರ ಅದಿದೆ, ಇದಿದೆ, ಅದಿದೆ, ನನ್ನ ಜೀವನ ಹಂಗಿದೆ, ಬರೀ ಕನಸು ಕಾಣೋದು ಅಥವಾ ಅದನ್ನು ಊಹೆ ಮಾಡ್ಕೊಳ್ಳೋದು ಭಾಳ ಸುಲಭ. ಆದರೆ ಅದನ್ನು ಭಾವಿಸೋದಿದೆಯಲ್ಲ ಅದು ಕಷ್ಟ. ಈ ರಹಸ್ಯ ಏನು ಅಂತ ನೋಡೋಣ. ಈಗ ನಮ್ಮ ಒಂದು ಪುಟ್ಟ ಉದಾಹರಣೆ ಕೊಟ್ಬಿಡ್ತೀನಿ ಅದೇ ಶುರು ಮಾಡೋದಕ್ಕಿಂತ ಮುಂಚೆ. ಈ ಸಾಲಮನ್ ಐಲ್ಯಾಂಡ್ಸ್ ಅಂತ ಕೇಳಿರ್ತೀರ. ಈ ಜಾಗದಲ್ಲಿ ಮುಂಚೆ ಅಲ್ಲಿದ್ದಂತಹ ಟ್ರೈಬಲ್ ಪೀಪಲ್ ಏನಿದ್ರು, ಅಲ್ಲಿದ್ದಂತಹ ವಾಸಿಗಳು, ಕೆಲವೊಂದು ಮರಗಳು ಅದರ ಜೀವನ ಕಾಲವನ್ನು ಮುಗಿಸಿ ಇನ್ನೇನು ಆ ಮರದಿಂದ ಉಪಯೋಗ ಇಲ್ಲ, ಅದಿನ್ನೇನು ಬಿದ್ದೋಗುತ್ತೆ, ಅದರಿಂದ ಅಪಾಯ ಇದೆ ಅಂತ ಆದಾಗ ಆ ಮರವನ್ನು ಅದು ಬೇಗ ಸಾಯಲಿ ಅಂತ ಹೇಳಿ ಎಲ್ಲರೂ ಸುತ್ತ ಸೇರಿ, ಆದಿನಿವಾಸಿಗಳೆಲ್ಲ ಸೇರಿ ಅದಕ್ಕೆ ಚೆನ್ನಾಗಿ ಬೈಯೋರಂತೆ. ಅದೊಂದು ಕ್ರಮ, ಅದೊಂದು ಪದ್ಧತಿ ಅವ್ರದ್ದು. ಚೆನ್ನಾಗಿ ಬೈಯೋರಂತೆ, ನೀನು ಸರಿ ಇಲ್ಲ, ನೀನಿಲ್ಲ, ಅವ್ರದ್ದೇ ಏನೋ ಒಂದು ರೀತಿಯಲ್ಲಿ ಅದನ್ನು ಚೆನ್ನಾಗಿ ಬೈಯೋರಂತೆ. ಆ ಬೈದು 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 ಆ ಮರ ಸತ್ತೋಗಿ ಬೇಗ ಅದರ ಅಂತ್ಯ ಕಾಣೋದು. ಈ ಕಥೆಯನ್ನು ಕೇಳಿರ್ತೀರ ನೀವೆಲ್ಲರೂ, ಅಥವಾ ಕೇಳಿಲ್ಲ ಅಂದರೆ ಇದರಿಂದ ಕಲಿಯೋಕ್ಕೆ ಏನು ಸಿಗುತ್ತೆ ಅಂತಂದರೆ, ಆ ಪದಗಳ ಶಕ್ತಿ ಅಥವಾ ಆ ಭಾವನೆಯ ಶಕ್ತಿ, ಅವರ ಆ ಭಾವದಿಂದ ಬೈಯುವ ಭಾವನೆ ಇರುತ್ತಲ್ಲ, ಆ ಶಕ್ತಿಯಿಂದ ಆ ಮರ ಸತ್ತೇ ಹೋಗುತ್ತೆ. ಅಂಥದ್ರಲ್ಲಿ ಇನ್ನು ಮನುಷ್ಯನ ಭಾವ ಹೇಗಿರ್ಬೋದು ಯೋಚನೆ ಮಾಡಿ. ಇದು ನಾವು ಮಕ್ಕಳನ್ನು ಬೆಳೆಸೋದ್ರಲ್ಲೂ ತಾರೆ ಜಮೀನ್ ಪರ್ ಅಂತ ಒಂದು ಚಿತ್ರದಲ್ಲಿ ಇದನ್ನು ಬಹಳ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ನಾವು ಮಕ್ಕಳಿಗೆ ಏನು ದಿನನಿತ್ಯ ಹೇಳ್ತಾ ಇರ್ತೀವಿ ಅದು ಅವ್ರ ಮೇಲೆ ಬಹಳ ಪರಿಣಾಮ ಬೀರುತ್ತೆ ಅನ್ನೋದನ್ನು ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಅದೇ ರೀತಿ ಅದನ್ನೇ ನಮ್ಮ ಪೂರ್ವಿಕರು ಬಾಳ್ತಾ ಬಂದಿದ್ದು, ಯದ್ಭಾವಂ ತದ್ಭವತಿ ಅಂತ. ನಿನ್ನ ದಿನನಿತ್ಯ ಭಾವನೆ ಏನಿರುತ್ತೆ, ನೀನು ಏನು ಫೀಲ್ ಮಾಡ್ತೀಯ ಅದು ನಿಜ ಆಗ್ತಾ ಹೋಗುತ್ತೆ. ಈಗ ಒಂದು ಉದಾಹರಣೆ ಕೊಡ್ಬೋದು. ಈಗ ನಮಗೆಲ್ಲರಿಗೂ ಬಹಳ ಪ್ರಿಯವಾದದ್ದು, ಎಲ್ಲರಿಗೂ ಬೇಕಾಗಿರೋದೇನ್ರಿ, ದುಡ್ಡು ಅಥವಾ ಕೀರ್ತಿ ಅಲ್ವಾ? ಇಲ್ಲ ಒಬ್ಬರು ಬಿಲಿಯನೇರ್ ಆಗಬೇಕು ಅಂತ ಮಹದಾಸೆ ಎಲ್ರಿಗೂ, ಯಾರಿಗಿಷ್ಟ ಇಲ್ಲ. ಅಥವಾ ಒಂದು ಸೆಲೆಬ್ರಿಟಿ ಆಗಿಬಿಡ್ಬೇಕು ಅಂತ, ಏನು ಜನ ಎಲ್ಲ ನಮ್ಮನ್ನೇ ಸೆಲೆಬ್ರೇಟ್ ಮಾಡಬೇಕು ಅನ್ನೋಂಥ ಒಂದು ಆಸೆ ಇರುತ್ತೆ, ಕೀರ್ತಿ. ಎರಡು ಉದಾಹರಣೆಯನ್ನು ನೋಡೋಣ. ಈಗ ಕೆಲವರು ಮ್ಯಾನಿಫೆಸ್ಟೇಷನ್ನ ತಪ್ಪು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಮ್ಯಾನಿಫೆಸ್ಟೇಷನ್ ಅಂದರೆ ಏನೋ ಒಂದು ಸದಾ ಇದನ್ನೇ ಯೋಚಿಸ್ತಾ ಇದ್ದರೆ, ಅದ್ರ ಬಗ್ಗೆ ಕಲ್ಪನೆ ಮಾಡ್ಕೊಂಡಿದ್ರೆ, ಅದ್ರ ಬಗ್ಗೆ ಊಹಿಸ್ಕೊಂಡ್ಬಿಟ್ಟಿದ್ದರೆ ಅದೇ ಮ್ಯಾನಿಫೆಸ್ಟೇಷನ್, ಅದು ನಿಜ ಆಗಿಬಿಡುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಖಂಡಿತ ಅಲ್ಲ. ಮ್ಯಾನಿಫೆಸ್ಟೇಷನ್ ಅಂತಂದರೆ ಕಾಯ ವಾಚ ಮನಸ ಅಂತ ನಮ್ಮಲ್ಲಿ ಹೇಳಿದಾರಲ್ಲ. ಕಾರ್ಯದಲ್ಲಿ, ವಾಚ ಅಂದರೆ ಮಾತಿನಲ್ಲಿ, ಮನಸ ಅಂದರೆ ನಿಮ್ಮ ಯೋಚನೆಗಳಲ್ಲಿ, ನಿಮ್ಮ ಭಾವನೆಗಳಲ್ಲಿ, ಪ್ರತಿಯೊಂದರಲ್ಲೂ ಈ ಮೂರು ಏನು ಆಯಾಮಗಳಿದೆ ಆ ಮೂರನ್ನು ನಿಮ್ಮ ಗುರಿಯ ದಿಕ್ಕಿನ ಕಡೆಗೆ ಜೋಡಿಸೋದು. ನಿಮ್ಮದೇನೋ ಗುರಿ ಇದೆ, ಈಗ ಬಿಲಿಯನರ್ ಆಗಬೇಕಾ ಅಥವಾ ಸೆಲೆಬ್ರಿಟಿ ಆಗಬೇಕಾ, ಈ ಥರದ್ದೇನೋ, ಅಥವಾ ಎರಡೋ ಆಗಬೇಕಾ, ಈ ಥರ ನಿಮ್ಮ ಗುರಿಯ ಆ ದಾರಿಗೆ ಈ ಮೂರನ್ನು ಜೋಡಿಸ್ಬೇಕು. ಏನನ್ನು? ನಿಮ್ಮ ಕಾರ್ಯ, ವಾಚ, ಮನಸ್ಸು, ನಿಮ್ಮ ಭಾವನೆಗಳು, ನಿಮ್ಮ ಮಾತುಗಳು, ನಿಮ್ಮ ಥಾಟ್ ಪ್ರಾಸೆಸ್ ಅಥವಾ ನಿಮ್ಮ ಕೆಲಸ, ಈ ಮೂರನ್ನು ಅಲೈನ್ ಮಾಡೋದು ಅಂತ ಕರಿತೀವಿ. ಆ ಒಂದು ದಾರಿಗೆ ಜೋಡಿಸ್ಬೇಕು. ಆ ಮೂರು ಜೋಡಿಸಿ ನಿಮ್ಮ ಗುರಿ ಕಡೆಗೆ ನಿಮ್ಮ ಜೀವನ ಕ್ರಮ ನಡೀತಾ ಇದೆ ಅಂತಂದರೆ ಅದಕ್ಕೆ ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ. ಆಗ ನೀವು ಅಂದುಕೊಂಡದ್ದು ನಿಜವಾಗುತ್ತೆ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಿಂದ ಈಗ ಮೂರು ವಿಷಯ ಸೇರಿದರೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ ರೀ. ಮೊಟ್ಟ ಮೊದಲನೇದು, ನಮ್ಮಲ್ಲಿ ಸಂಕಲ್ಪ ಅನ್ನುವಂಥ ಒಂದು ಪರಿಕಲ್ಪನೆ ಇದೆ.
ನೀವೆಲ್ಲ ಕೇಳಿರ್ತೀರ, ಸಂಕಲ್ಪ ಮಾಡು ಅಂತ ನಮ್ಮ ಪೂಜೆಗಳಲ್ಲಿ ಅಥವಾ ಇದರಲ್ಲಿ ಹೇಳ್ಕೊಡ್ತಾರೆ. ಒಂದು ಸಂಕಲ್ಪ ಮಾಡಿ, ಅಥವಾ ನೀವು ಪ್ರತಿಯೊಂದು ಮನೆಯಲ್ಲಿ ಏನಾದರೂ ಪೂಜೆ ಮಾಡೋ ಅಭ್ಯಾಸ ಇದ್ದರೆ ಪೂಜೆ ಮಾಡೋದಕ್ಕಿಂತ ಮುಂಚೆ ಒಂದು ಸಂಕಲ್ಪ ಮಾಡಿಸ್ತಾರೆ. ಸಂಕಲ್ಪ ಅಂದರೆ ಈ ಪೂಜೆಯಿಂದ ನಿಮಗೆ ಏನು ಲಾಭ ಬೇಕು, ಅಥವಾ ಇದರಿಂದ ನಿಮಗೆ ಎಂಡ್ ರಿಸಲ್ಟ್ ಅಂತ ಏನು ಕೇಳಿರ್ತೀವಿ. ಈಗಿನ ಮಾಡರ್ನ್ ಟರ್ಮ್ಸಲ್ಲಿ ಹೇಳಬೇಕಂದ್ರೆ ಕಾಲ್ ಟು ಆ್ಯಕ್ಷನ್. ನಿಮ್ಮ ಒಂದು ಪೂಜೆಯ ಕೊನೆಯಲ್ಲಿ ಏನು ಬೇಕು, ಏನು ಕಾರ್ಯಸಿದ್ಧಿ ಆಗಬೇಕು, ಅದನ್ನು ಮುಂಚಿನಲ್ಲೇ ಸಂಕಲ್ಪ ಮಾಡಿಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳ್ಕೊಡ್ತಾರೆ ಪೂಜೆ ಮಾಡಬೇಕು. ಹಾಗೆ ನಮ್ಮಲ್ಲಿ ಸಂಕಲ್ಪ ಅನ್ನೋದು ಮುಂಚೆನೇ ಇದೆ. ಸಂಕಲ್ಪ ಅಂದರೆ ಏನು? ದೃಢ ನಿರ್ಧಾರ, ಯಾವುದೇ ಗೊಂದಲಗಳಿಲ್ಲದೆ ಒಂದು ದೃಢ ನಿರ್ಧಾರ ಮಾಡಿ, ಒಂದು ನನಗೆ ಇದೇ ಬೇಕು ಅಂತ ಸ್ಪಷ್ಟ ಗುರಿ ಇದಿರುತ್ತಲ್ಲ, ಅದನ್ನು ಸಂಕಲ್ಪ ಅಂತ ಕರಿತೀವಿ. ಅದರಲ್ಲಿ ಯಾವುದೇ ದುವಿಧಗಳಿರಬಾರ್ದು. ನನಗೆ ಇದೇ ಬೇಕು ಅನ್ನುವಂಥ ಒಂದು ಸಂಕಲ್ಪ ಮಾಡಬೇಕು. ಆ ದೃಢ ನಿರ್ಧಾರ ಇರುತ್ತಲ್ಲ, ಅಂಥ ಸಂಕಲ್ಪ ಬಹಳ ಮುಖ್ಯ. ಎರಡನೇದು ದೃಢವಾದ ನಂಬಿಕೆ. ಅದರಲ್ಲಿ ಏನು ಅನುಮಾನ ಇರಬಾರ್ದು, ಅಥವಾ ಏನು ಕಸಿವಿಸಿ ಇರಬಾರ್ದು ಮನಸ್ಸಿನಲ್ಲಿ. ದೃಢವಾದ ನಂಬಿಕೆ ಇರಬೇಕು. ನಾನು ಕೇಳ್ತಾ ಇರೋದು ಸರಿ ಇದೆ, ಇದು ನನಗೆ ಸಿಕ್ಕೇ ಸಿಗುತ್ತೆ. ಆ ಒಂದು ದಾರಿಯಲ್ಲಿ ನಮಗೆ ನಂಬಿಕೆ ಇರಬೇಕು. ಪರಿಪೂರ್ಣ ನಂಬಿಕೆ ಅಂತ ಕರಿತೀನಿ ನಾನು. ಪರಿಪೂರ್ಣ ನಂಬಿಕೆ ಇರಬೇಕು. ಮೂರನೇದು ಕಾರ್ಯರೂಪಕ್ಕೆ ತರುವಂಥ ಕ್ಷಮತೆ ಇರಬೇಕು. ಅದನ್ನು ಆ್ಯಕ್ಷನ್ ಅಂತ ಕರಿತೀವಲ್ಲ. ಅಂದ್ಕೊಂಡ್ಬಿಡ್ತೀವಿ, ಭಾವಿಸ್ಬಿಡ್ತೀವಿ, ಅಥವಾ ಗುರಿ ಇಟ್ಕೊಂಡ್ಬಿಡ್ತೀವಿ. ಆದರೆ ದಿನನಿತ್ಯ ಅದಕ್ಕೆ ಪರಿಶ್ರಮ ಪಟ್ಟ ಆ ಶಿಸ್ತಿನಿಂದ ಏನು ಬೇಕಾದಂಥ ಹಾರ್ಡ್ ವರ್ಕ್ ಅಂತೀವಿ ಅಥವಾ ಪರಿಶ್ರಮ ಅಂತೀವಿ, ಅದು ಮಾಡಲಿಕ್ಕೆ ಜನಕ್ಕೆ ಬಹಳಷ್ಟು ಜನ ಅದರಲ್ಲಿ ಫೇಲ್ ಆಗಿಬಿಡ್ತಾರೆ. ಹಾಗಾಗಿ ಕಾರ್ಯರೂಪಕ್ಕೆ ತರೋದು ಬಹಳ ಮುಖ್ಯ. ಯಾವುದೇ ಅಡೆತಡೆಗೂ ಒಡ್ಡದೆ ಅಥವಾ ಬಾಗದೆ ಸಂಪೂರ್ಣ ಸಮರ್ಪಣೆಯಿಂದ ನಿರ್ಧರಿಸಿದ ದಿಕ್ಕಿನಲ್ಲಿ ಕೆಲಸ ಮಾಡೋದಕ್ಕೆ ಆ ಕಾರ್ಯರೂಪಕ್ಕೆ ತರೋದು ಅಂತ ಕರಿತೀವಿ. ಒಂದು ಸಲ ನಿರ್ಧಾರ ಮಾಡಿದ ಮೇಲೆ ದಿನನಿತ್ಯ ಶಿಸ್ತಿನಿಂದ ಮಾಡಲೇಬೇಕು. ಈ ಮೂರು ಸೇರಿದಾಗ ನಾವು ಮ್ಯಾನಿಫೆಸ್ಟೇಷನ್ ಅಥವಾ ಕನ್ನಡದಲ್ಲಿ ನಾವು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಅಂತ ಕರಿಬೋದು. ಸಂಕಲ್ಪ, ನಂಬಿಕೆ ಹಾಗೂ ಕಾರ್ಯರೂಪ, ಇದು ಮೂರು ಸೇರಿದಾಗ ನಮ್ಮ ಕಾಯ, ವಾಚ, ಮನಸ ನಾವು ಯಾವಾಗಲೂ ಅದನ್ನೇ ನೆನೆಸ್ತಾ ಅದೇ ರೀತಿ ಬದುಕೋದಕ್ಕೆ ಶುರು ಮಾಡ್ತೀವಿ. ಮ್ಯಾನಿಫೆಸ್ಟೇಷನ್ ಅಂದರೆ ನಮ್ಮ ಗುರಿಯನ್ನು ಅಥವಾ ನಮ್ಮ ಏನು ಎಂಡ್ ರಿಸಲ್ಟ್ ಅಂತಿರುತ್ತೆ ಅದನ್ನು ಬದುಕಲಿಕ್ಕೆ ಶುರು ಮಾಡೋದು. ಇವತ್ತಿನಿಂದ ನಾನಲ್ಲಿ ತಲುಪಿಬಿಟ್ಟಿದ್ದೀನಪ್ಪ ಅನ್ನುವಂಥ ಭಾವನೆ ಇರುತ್ತೆ ಮನಸ್ಸಿನಲ್ಲಿ. ಇನ್ನೇನು ಈಗ ನಿಮಗೆ ಒಂದು ಬಹಳ ಸುಂದರವಾದ ಒಂದು ಉದಾಹರಣೆ ಹೇಳ್ತೀನಿ. ಹೇಗೆ ನಮ್ಮ ಮನಸ್ಸು ಎಷ್ಟು ಶಕ್ತಿಶಾಲಿ, ಆಮೇಲೆ ಹೇಗೆ ನಮ್ಮ ಮನಸ್ಸು ನಮ್ಮ ಜೀವನವನ್ನು ಬದಲಾಯಿಸಬಲ್ಲದು ಅನ್ನೋದಕ್ಕೋಸ್ಕರ. ಈಗ ನೀವು ಒಂದು ಇನೋವಾ ಕಾರ್ ತಗೊಳ್ಳೋಕ್ಕೆ ಅಂತ ಹೋಗ್ತೀರಾ ಅಂತ ಇಟ್ಕೊಳ್ಳಿ. ಕಾರದು ಶೋರೂಮ್ಗೆ ಹೋಗ್ತೀರಾ, ಅಲ್ಲಿ ಕಾರ್ ಹೋಗಿ ಇನ್ನೇನು ಬುಕ್ ಮಾಡಬೇಕು, ಅವಾಗ ಅವ್ರು ಕೇಳ್ತಾರೆ ಯಾವ ಕಲರ್ ತೊಗೊಳಕ್ಕೆ ಇಷ್ಟಪಡ್ತೀರಾ. ನಿಮಗೆ ಅನಿಸುತ್ತೆ ಡಿಫ್ರೆಂಟ್ ಕಲರ್ ಬೇಕ್ರಿ ನನಗೆ, ಸ್ಕೈ ಬ್ಲೂ, ಯಾರ ಹತ್ರನೂ ಇರಬಾರ್ದು, ನಂದು ವಿಭಿನ್ನವಾಗಿರಬೇಕು ಕಲರು ಅಂತ ಹೇಳ್ಬಿಟ್ಟು ಸ್ಕೈ ಬ್ಲೂ ಬುಕ್ ಮಾಡಿ ಆಚೆ ಬರ್ತೀರ. ನೀವು ಎಷ್ಟೋ ಸಲ ಆಚೆ ಬಂದ ಮೇಲೆ ನಿಮಗೆ ದಾರಿನ ನೋಡು ಸ್ಕೈ ಬ್ಲೂ ಹೋಗ್ತಾ ಇದೆ ಅಂತ ಕಾಣಿಸುತ್ತೆ. ಅದಾದ ಇನ್ನೊಂದು ಅಂತ ನಿಮ್ಮ ಮನೆಯವರೆಲ್ಲ ನೋಡೋಕೆ ಶುರು ಮಾಡ್ತಾರೆ. ಇನ್ನೊಂದು ಸ್ಕೈ ಬ್ಲೂ, ಬೇಕಾದಷ್ಟು ಸ್ಕೈ ಬ್ಲೂ ಇನೋವಾಗಳು ಕಾಣಿಸೋದಕ್ಕೆ ಶುರು ಆಗ್ಬಿಡುತ್ತೆ. ಅಂದರೆ ಇಲ್ಲಿ ಏನು ನಡೀತು, ಮುಂಚೆ ಏನು ಸ್ಕೈ ಬ್ಲೂ ಕಲರ್ಸ್ ಇರಲಿಲ್ವಾ? ನೀವು ಹೋಗಿ ಬುಕ್ ಮಾಡಿದ ಮೇಲೆ ಸ್ಕೈ ಬ್ಲೂಸ್ ಜಾಸ್ತಿ ರೋಡಿಗೆ ಬಂದಿದೆಯಾ? ಅಥವಾ ಜನ ನೀವು ಬುಕ್ ಮಾಡಿದ ಮೇಲೆ ಜಾಸ್ತಿ ತೊಗೊಂಡ್ರ? ಅಲ್ಲ. ನಿಮ್ಮ ಮೆದುಳಿಗೆ ನೀವು ಏನನ್ನು ಫೀಡ್ ಮಾಡ್ತೀರಲ್ಲ, ನಮ್ಮ ಮೆದುಳಿಗೆ ನಾವು ಏನನ್ನು ಒಳಗೆ ಕೊಡ್ತೀವಲ್ಲ ಅದರ ಆಹಾರವಾಗಿ, ಅದು ಅದನ್ನು ಹುಡುಕ್ಲಿಕ್ಕೆ ಶುರು ಮಾಡುತ್ತೆ. ನಮ್ಮ ಮನಸ್ಸಿಗೆ ಅದು ಅವತ್ತು ಬಂತು, ಏನಂತ, ಸ್ಕೈ ಬ್ಲೂ ಕಲರ್ ಇನೋವಾ ಅನ್ನೋದು. ಅವಾಗಿಂದ ಆ ಮನಸ್ಸು ಗಮನ ಕೊಡೋಕ್ಕೆ ಶುರು ಮಾಡ್ತು, ಅದನ್ನು ಗುರುತಿಸೋದಕ್ಕೆ ಶುರು ಮಾಡ್ತು. ಅಲ್ಲಿ ತನಕ ನೋಡ್ತಾ ಇರಲಿಲ್ಲ, ಯಾಕಂದರೆ ಅದು ನಮಗೆ ಸಂಬಂಧಪಡದ ವಿಷಯ ಅಂತ. ಅದೇ ರೀತಿ ಮ್ಯಾನಿಫೆಸ್ಟೇಷನ್ ಕೂಡ ನಾವು ಎಲ್ಲಿವರೆಗೂ ಆ ದೃಢ ನಂಬಿಕೆ ಇರೋದಿಲ್ಲ, ಆ ದೃಢ ಸಂಕಲ್ಪ ಇರೋದಿಲ್ಲ, ಎಲ್ಲಿವರೆಗೂ ಆ ಕಾರ್ಯರೂಪಕ್ಕೆ ತಂದಿರಲ್ಲ, ಅಲ್ಲಿವರೆಗೂ ನಮ್ಮ ಬ್ರೈನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ರೀ. ಅದೊಂದು ಗುರಿ ಅಷ್ಟೇ, ಏನೋ ನಾನೊಬ್ಬ ಬಿಲಿಯನೇರ್ ಆಗಬೇಕು, ಅಥವಾ ನಾನೊಬ್ಬ ಏನೋ ಒಂದು ಸೆಲೆಬ್ರಿಟಿ ಆಗಬೇಕು, ಅಥವಾ ನನ್ನ ಗುರಿ ಇದು ಅನ್ನೋದು ಬರೀ ಒಂದು ಎಲ್ಲೋ ಥಾಟ್ ಪ್ರಾಸೆಸ್ ಥರ ನಡ್ಕೊಂಡು ಹೋಗ್ತಾರೆ. ಆದರೆ ಯಾವಾಗ ಅದೆಲ್ಲ ಸೇರಿ ನಿಮ್ಮ ಮೆದುಳಿಗೆ ಒಳಗಡೆ ತುರುಕ್ತಿರಲ್ಲ, ಆವಾಗಿಂದ ನಿಮ್ಮ ಮೆದುಳು ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ನಿಮ್ಮ ಮೆದುಳು ಮಿಕ್ಕಿದ್ದನ್ನು ಆ್ಯಕ್ಟಿವೇಟ್ ಮಾಡೋಕ್ಕೆ ಶುರು. ಅಲ್ಲಿಂದ ನಿಮ್ಮ ಭಾವ, ಯದ್ಭಾವಂ ತದ್ಭವತಿ ಅಂಥೇಳಿ ನಿಮ್ಮ ಭಾವನೆಯೂ ಸಂಪೂರ್ಣ ನಿಮ್ಮ ಕಾಯ, ವಾಚ, ಮನಸ್ಸು, ಆ ಭಾವನೆ ಅದಕ್ಕೆ ತುಡಿಯೋಕ್ಕೆ ಶುರು ಮಾಡುತ್ತೆ ನಿಮ್ಮ ಗುರಿಗೋಸ್ಕರ. ಅದನ್ನು ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ. ನಾವು ಕೇಳಿದ್ದೀವಿ, ನಾವು ಏನನ್ನು ಬಿತ್ತುತ್ತೀವೋ ಅದನ್ನು ಬೆಳಿತೀವಿ ಅಂತ. ಅದೇ ಇಲ್ಲೂ ಕೆಲಸ ಮಾಡೋದು. ನಮ್ಮ ಮನಸ್ಸಿಗೆ ನಾವು ಏನು ಬಿತ್ತುತ್ತೀವಿ, ಆಮೇಲೆ ನಾವು ಅದ್ರ ಎಷ್ಟು ಆರೈಕೆ ಮಾಡ್ತೀವಿ, ದಿನನಿತ್ಯ ಎಷ್ಟು ನೋಡ್ಕೋತೀವಿ, ಅದನ್ನೇ ನಾವು ಬೆಳೆಯೋದಲ್ಲ ರೀ. ಬರೀ ಬಿತ್ತುಬಿಟ್ಟು ಹೊಟ್ಟೋಗ್ಬಿಟ್ರೆ ಆಗಲ್ಲ ರೀ, ಆರೈಕೆ ಮಾಡಬೇಕಲ್ಲ. ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಆ ಒಂದು ಗುರಿಯನ್ನು ಬಿತ್ತಿ
ಅದಕ್ಕೆ ಆರೈಕೆ ಮಾಡಿ ಆ ಗುರಿಯ ಜೊತೆಯಲ್ಲಿ ಬದುಕೋದನ್ನು ಮಾಡ್ತಾ ಹೋದರೆ ಅದನ್ನು ನಾವು ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ. ನಮ್ಮ ಏನು ಕೆಲಸ ಆಗಲೇ ಆಗೋಗ್ಬಿಟ್ಟಿದೆ ಅನ್ನೋಂಥ ನಂಬಿಕೆ ಇರಬೇಕು ನಮಗೆ. ಇನ್ನೇನು ಈಗ ನೀವೊಂದು ಬಿಲಿಯನರ್ ಆಗಬೇಕು ಅನ್ನೋದು ನಿಮ್ಮ ಗುರಿ ಆಗಿದ್ದರೆ, ಈಗ ಒಬ್ಬ ಬಿಲಿಯನರ್ ಆಗೋಗಿದ್ದರೆ ಅವ್ರು ಹೆಂಗೆ ಬದುಕ್ತಾರೆ ಆ ರೀತಿ ನೀವು ಬದುಕೋದಕ್ಕೆ ಶುರು ಮಾಡಿಬಿಡು. ಕೆಲವೊಂದು ಸಲ ನಿಮ್ಮನ್ನು ನೋಡಿದವರು ಕೆಲವರು ಯಾಕೋ ಸ್ವಲ್ಪ ತಲೆ ವ್ಯತ್ಯಾಸ ಆಗಿದೆ ಅಂತಲೂ ಅನ್ಕೋಬೋದು. ಒಬ್ಬ ಬಿಲಿಯನಿಯರ್ ಬದುಕೋಕ್ಕೆ ಶುರು ಮಾಡಿಬಿಡಿ. ಈಗ ಒಬ್ಬ ಬಿಲಿಯನಿಯರ್ನ ನೋಡಿದರೆ ಅವ್ರ ಜೀವನ ಕ್ರಮ ಹೇಗಿರುತ್ತೆ, ಅವರ ಶಿಸ್ತು ಹೇಗಿರುತ್ತೆ, ಅವ್ರು ಹೇಗೆ ಮಾತಾಡ್ತಾರೆ, ಅವರ ಸಮಯನ ಹೇಗೆ ಕಳೀತಾರೆ, ಅವರೆಷ್ಟು ಓದ್ತಾರೆ, ಅವರೆಷ್ಟು ತಿಳ್ಕೊತಾರೆ, ಅವರ ಸಂಘಗಳು ಹೇಗಿರುತ್ತೆ, ಅವರ ಸ್ನೇಹಿತರ ಬಳಗ ಹೇಗಿರುತ್ತೆ, ಆ ಥರ ನೀವು ಯಾಕೆ ಬದುಕೋದಕ್ಕೆ ಶುರು ಮಾಡಬಾರ್ದು ಇವತ್ತಿಂದನೇ? ನೀವು ಬಿಲಿಯನೇರ್ ಆಗಬೇಕು ಅನ್ನೋದಾದರೆ ನೀವ್ಯಾಕೆ ಅದೇ ರೀತಿ ಬದುಕೋದಕ್ಕೆ ಶುರು ಮಾಡಿಬಿಡಬಾರ್ದು? ಆ ಥರ ನೀವು ಯಾವಾಗ ನಾನು ಅದನ್ನು ಆಗೋಗ್ಬಿಟ್ಟಿದ್ದೀನಿ ಅಂತ ಈಗಾಗಲೇ ಬದುಕೋದಕ್ಕೆ ಶುರು ಮಾಡ್ತೀರಾ, ಆವಾಗ ಅದು ಕಾರ್ಯರೂಪಕ್ಕೆ ಬರೋದಕ್ಕೆ ಶುರು ಆಗುತ್ತೆ. ಇನ್ನೂ ಬಿಲಿಯನೇರ್ ಆಗೋಗ್ಬಿಟ್ಟಿದ್ದೀರಪ್ಪ, ಇನ್ನೇನು ದುಡ್ಡು ಬ್ಯಾಂಕ್ ಬ್ಯಾಲೆನ್ಸ್ ಇಂಪ್ರೂವ್ ಆಗೋದು ಕೆಲವೇ ಗಳಿಗೆಗಳಲ್ಲಾಗುತ್ತೆ ಅನ್ನೋ ರೀತಿ ಬದುಕಬೇಕು. ಅದೇ ರೀತಿ ಮಾತಾಡೋದು, ಅದೇ ರೀತಿ ನಡವಳಿಕೆ, ಅದೇ ರೀತಿ ಸಂಘಗಳು. ನೆನಪಿರಲಿ, ನಾವು ಏನನ್ನು ಆಗಬೇಕು ಅಥವಾ ನಮ್ಮ ಡೆಸ್ಟಿನೇಷನ್ ಅಂತ ಏನು ಕರಿತೀವಿ ಅದು ಏನಾಗಬೇಕಂತ ಅದೇ ರೀತಿ ಬದುಕೋದಕ್ಕೆ ಶುರು ಮಾಡಿಬಿಟ್ರೆ ಆವಾಗ ಅದು ಆಗೇ ಆಗುತ್ತೆ. ಅದನ್ನೇ ನಮ್ಮ ಮಾತಿನಲ್ಲಿ ಯದ್ಭಾವಂ ತದ್ಭವತಿ ಅಂತ. ಹಾಗಾಗಿ ನೀವು 100% ಎಫರ್ಟ್ ಅಂತ ಕೇಳಿರ್ತೀರ ಲೈಫಲ್ಲಿ, ಆದರೆ ಇಲ್ಲಿ ನಿಮಗೆ 101% ಎಫರ್ಟ್ ಬೇಕಾಗುತ್ತೆ. ಅಂದರೆ ದಟ್ 1% ಎಕ್ಸ್ಟ್ರಾ ಈಸ್ ಕಂಪ್ಲೀಟ್ ಅಲೈನ್ಮೆಂಟ್ ಅಂತ ಕರಿತೀವಿ. ನಿಮ್ಮ ತನು ಮನ ಧನ, ನಿಮ್ಮ ಕಾಯ ವಾಚ ಮನಸ್ಸು ಎಲ್ಲದನ್ನೂ ಆ ಗುರಿಯ ಕಡೆಗೆ ಜೋಡಿಸಿಬಿಡೋದು, ಆ ಒಂದು ನಿಟ್ಟಿನಲ್ಲಿ ನಡೆಯೋದು. ನಿಮಗೆ ಮಲಗಿದ್ರೂ ಎದ್ರೂ ಒಂದು ಬಹಳ ಸುಂದರವಾದ ಮಾತಿದೆ, ಅ ಡ್ರೀಮ್ ಈಸ್ ಸಮಥಿಂಗ್ ವಿಚ್ ಯು ಡು ನಾಟ್ ಸೀ ಇನ್ ಆ್ಯಕ್ಚುಲಿ ವೆನ್ ಯು ಆರ್ ಸ್ಲೆಪ್ಟ್. ಅ ರಿಯಲ್ ಡ್ರೀಮ್ ಈಸ್ ಸಮಥಿಂಗ್ ವಿಚ್ ಯು ಆ್ಯಕ್ಚುಲಿ ಸಿ ವೆನ್ ಯು ಆರ್ ಅವೇಕ್ ಅಂತ. ಸ್ವಲ್ಪ ಆಚೆ ಈಚೆ ಇರ್ಬೋದು ವ್ಯತ್ಯಾಸ, ಆದರೆ ಅದರ ಅರ್ಥ ಏನಪ್ಪ ಅಂತಂದರೆ, ನೀವು ಮಲಗಿದ್ದಾಗ ಕಾಣೋದು ಕನಸಲ್ಲ, ನೀವು ಎದ್ದಿದ್ದಾಗ ನಿಮ್ಮನ್ನು ಕಾಡುತ್ತಲ್ಲ ಅದು ಕನಸು ಅಂತ. ಹಾಗೆ ನಿಮಗೆ ಪ್ರತಿ ಕ್ಷಣ ಆ ಗುರಿ ನಿಮ್ಮನ್ನು ಪ್ರೇರೇಪಿಸ್ತಾ ಇರಬೇಕು ಅಥವಾ ಅದರ ಕಡೆಗೆ ಸೆಳೀತಾ ಇರಬೇಕು. ಅದೇ ರೀತಿ ನೀವು ಬಾಳ್ತಾ ಇರಬೇಕು. ಅದನ್ನು ನಾವು ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ. ಮೆಂಟಲ್, ಎಮೋಷ್ನಲ್ ಆ್ಯಂಡ್ ಆ್ಯಕ್ಷನ್, ಅದು 3 ಅಲೈನ್ ಆಗಬೇಕು. ನೀವು ಏನು ಮನಸ್ಸಿನೊಳಗೆ ಏನಿದೆ, ನೀವು ಎಮೋಷ್ನಲಿ ಏನು ಫೀಲ್ ಮಾಡ್ತಾಯಿದ್ರೆ, ಏನು ಭಾವನೆ ಇದೆ, ನಿಮ್ಮ ಅದ್ರ ಬಗ್ಗೆ ನಿಮ್ಮ ಆಸಕ್ತಿ ಎಷ್ಟಿದೆ, ಒಲವು ಎಷ್ಟಿದೆ, ಹಸಿವು ಎಷ್ಟಿದೆ, ಅದೆಲ್ಲ ಸೇರಿ ಪ್ಲಸ್ ಆ್ಯಕ್ಷನ್, ನಿಮ್ಮ ಕಾರ್ಯರೂಪಕ್ಕೆ ಏನು ತಂದಿದ್ದೀರಾ, ನೀವು ಹೇಗೆ ಬದುಕ್ತಾ ಇದ್ದೀರಾ, ಇದು 3 ಸೇರಿದರೆ ಕಾಯ ವಾಚ ಮನಸ ಇದು 3 ಗುರಿಯ ಹಾದಿಯಲ್ಲಿ ಇದ್ದು, ಅದು 3 ಯಾವಾಗಲೂ ಗುರಿಗೋಸ್ಕರ ಪರಿತಪಿಸ್ತಾ ಇದ್ದರೆ ಅದನ್ನು ನಾವು ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ. ಮ್ಯಾನಿಫೆಸ್ಟೇಷನ್ ಅನ್ನೋದು ಸಾಕ್ಷಾತ್ಕಾರದ ಬದುಕು. ಸಾಕ್ಷಾತ್ಕಾರ ಮಾಡಿಕೊಂಡು ಯಾವತ್ತೂ ಆಗೋದಂತಲ್ಲ, ಸಾಕ್ಷಾತ್ಕಾರ ಆಗಿದೆ ಅನ್ನುವಂಥ ಆ ಸಾಕ್ಷಾತ್ಕಾರದ ಬದುಕಿಗೆ ನಾವು ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ. ನನ್ನ ಪ್ರಿಯ ವೀಕ್ಷಕರೊಬ್ಬರು ಕೇಳಿದರು ಇದನ್ನು, ಮ್ಯಾನಿಫೆಸ್ಟೇಷನ್ ಬಗ್ಗೆ ದಯವಿಟ್ಟು ಒಂದು ವಿಡಿಯೋ ಮಾಡಿ ಅಂತ. ಇದು ಅವರಿಗೋಸ್ಕರ ಮಾಡಿದ್ದು. ಬಹುಶಃ ಅವರ ಹೆಸರನ್ನು ಮರ್ತುಬಿಟ್ಟೆ ನಾನು, ಕಮೆಂಟ್ನಲ್ಲಿ ತಿಳಿಸ್ತೀನಿ. ನಿಮಗೆ ಈ ಸಂಚಿಕೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಬೇರೆಯವರಿಗೆ ಈ ಸಂಚಿಕೆ ಚೆನ್ನಾಗಿದೆ ಅಂತ ಅರ್ಥ ಆಗುತ್ತಂತೆ. ಇದೇನೋ ಯೂಟ್ಯೂಬ್ ಅಲ್ಗಾರಿದಮ್ ಅಂತೆ, ನನಗೂ ಹೊಸದಾಗಿ ಗೊತ್ತಾಗಿದ್ದು. ಸೊ ಹಾಗಾಗಿ ನಿಮಗೆ ಈ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, 4 ಜನಕ್ಕೆ ತಿಳಿಸಿ ಉಪಯೋಗ ಆಗುತ್ತೆ ಅನ್ನೋದಾದರೆ. ನೀವು ಈಗ ಬಯಸುವಂತಹ ಅಥವಾ ಯಾವುದೋ ಒಂದು ನಿಮ್ಮ ಗುರಿ ಇದ್ದು ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನುವಂಥ ಗುರಿ ಯಾವುದು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ, ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋಣ. ಏನಂತೀರ? ಶುಭವಾಗಲಿ.